ಸ್ವಾಮಿಗಳೇ ನಮಸ್ಕಾರ. ನಮಸ್ತೆ ಸ್ವಾಮಿಗಳೇ, ನಿಮ್ಮ ಹೆಸರು? ನನ್ನ ಹೆಸರು ಆದರ್ಶ್ ಭಟ್ ಅಂತೇಳಿ. ಭದ್ರಕಾಳಿ ಅಮ್ಮನವರ ಬಗ್ಗೆ ಏನು ಅವತಾರ ಇದೆ ಅಂತ ಹೇಳ್ತೀರಾ? ಇಲ್ಲಿ ಅಮ್ಮನವರು ಓಂ ಶಕ್ತಿ ಭದ್ರಕಾಳಿ ಎಂಬುದಾಗಿ ಹೆಸರಿರತಕ್ಕಂಥದ್ದು. ಇಲ್ಲಿ ನೋಡಿ, ಈ ಮೂರ್ತಿಯಲ್ಲಿ 2 ದೇವತೆಗಳ ಸಮಾಗಮ. ಅಂದ್ರೆ ದೇವರ ಮೂರ್ತಿಯನ್ನ ಪ್ರತಿಷ್ಠೆಯನ್ನ ಮಾಡುವಾಗ ಓಂ ಶಕ್ತಿ ಎಂಬುದಾಗಿ ಪ್ರತಿಷ್ಠೆಯನ್ನ ಮಾಡ್ತಾರೆ. ಆದ್ರೆ ಈ ಜಾಗದಲ್ಲಿ ಭದ್ರಕಾಳಿಯ ವಾಸಸ್ಥಾನ ಇದ್ದು ಅವಳಿಗೆ ಆಲಯ ಇರದ ಕಾರಣವಾಗಿ ಏನಾಗಿದೆ, ಅವಳು ಆಲಯಕ್ಕೋಸ್ಕರವಾಗಿ ಇಲ್ಲಿ ಸಂಚಾರವನ್ನ ಮಾಡ್ತಾ ಇದ್ಲು. ಯಾವಾಗ ಈ ಮೂರ್ತಿಯನ್ನ ಪ್ರತಿಷ್ಠೆಯನ್ನ ಮಾಡಿದ್ರೋ ಆ ಸಮಯದಲ್ಲಿ ಓಂ ಶಕ್ತಿ ಎಂಬುದಾಗಿ ಪ್ರತಿಷ್ಠೆಯನ್ನ ಮಾಡಿದ್ರು. ಆದ್ರೆ ಆ ಭದ್ರಕಾಳಿ ಈ ಮೂರ್ತಿಯಲ್ಲಿ ಸಮಾಗಮ ಆಯ್ತು. ಆದ್ರೆ ಏನು ಕೇಳಿದ್ರೆ, ಯಾಕೆ ಓಂ ಶಕ್ತಿ ಇಟ್ಟಿದ್ದಾರೆ, ಹಾಗಾದ್ರೆ ಭದ್ರಕಾಳಿ ಇಡಬಹುದು ಇತ್ತಲ್ಲ ಎಂಬುದಾಗಿ ಪ್ರಶ್ನೆ ಬರಬಹುದು. ಆದ್ರೆ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ನಾಮಕರಣವನ್ನ ಅಂದ್ರೆ ದೇವರ ಪ್ರತಿಷ್ಠೆಯನ್ನ ಮಾಡುವಾಗ ಯಾವ ದೇವರ ಹೆಸರನ್ನ ಹೇಳಿ ನಾವು ಕರೀತೇವೋ ಅದು ಶಾಶ್ವತವಾಗಿರುವಂತ ಆ ವಿಗ್ರಹ ಇರುವವರೆಗೂ ಶಾಶ್ವತವಾಗಿ ಆ ಹೆಸರನ್ನು ಹೇಳಲೇಬೇಕಾಗುತ್ತದೆ. ಹಾಗಾಗಿ ಓಂ ಶಕ್ತಿ ಎಂಬುದಾಗಿ ನಾಮಕರಣವನ್ನ ಹೆಸರನ್ನ ಅಲ್ಲಿ ಅಮ್ಮನವ್ರನ್ನ ಕರೆದಾಗೋಗಿದೆ. ಆದ್ರೆ ಇಲ್ಲಿ ಬಂದಿದ್ದು ಭದ್ರಕಾಳಿ ಆಗಿರೋದ್ರಿಂದ ಓಂ ಶಕ್ತಿ ಭದ್ರಕಾಳಿ ಎಂಬುದಾಗಿ ಆ ದೇವರ ಹೆಸರನ್ನ ಬಿಡುವ ಹಾಗಿಲ್ಲ. ಅದಕ್ಕಾಗಿ ಓಂ ಶಕ್ತಿಯನ್ನ ಸೇರಿಸಿಕೊಂಡು ಭದ್ರಕಾಳಿ ಹೇಳುವಂತ ಇರುವಂತದ್ದು. ಹಾಗಾಗಿ ಅಮ್ಮನವರು ಇಲ್ಲಿ ಓಂ ಶಕ್ತಿ ಭದ್ರಕಾಳಿ. ಇನ್ನು ಕೆಲವೊಂದಷ್ಟು ಜನಕ್ಕೆ ಭದ್ರಕಾಳಿ ಆಗಿರುವಂತ ದೇವರಿಗೆ ಮಾಂಸಾಹಾರ ಇತ್ಯಾದಿಗಳು ಕೊಡಬಹುದಾ ಎಂಬುದಾಗಿ ಬಹಳ ಜನರ ಪ್ರಶ್ನೆ ನನಗೆ ಬಂದಿದೆ. ಈ ಜಾಗದಲ್ಲಿ ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಓಂ ಶಕ್ತಿ ಭದ್ರಕಾಳಿ ಇರತಕ್ಕಂಥದ್ದು ಸಸ್ಯಾಹಾರಿ. ಅಂದ್ರೆ ಎಲ್ಲಿ ಇವಳು ಕೇಳುವಂಥದ್ದು ಏನು ಕೇಳಿದ್ರೆ ಹೂ ಹಣ್ಣು ಕಾಯನ್ನ ಕೇಳುತ್ತಾಳೆ. ಹಾಗಾಗಿ ಯಾವುದೇ ಮಾಂಸಾಹಾರಿ ಇತ್ಯಾದಿಗಳು ಕೇಳುವುದಿಲ್ಲ. ಕಾಳಿ ಆದ ತಕ್ಷಣ ರಕ್ತ ಬಲಿಗಳನ್ನು ಕೊಡಬಹುದಾ ಎಂಬುದಾಗಿ ಕೇಳುವಂಥದ್ದು ಪ್ರಶ್ನೆ ಇದೆ. ಆದ್ರೆ ಇಲ್ಲಿ ಭದ್ರಕಾಳಿಗೆ ಮಾಂಸಾಹಾರ ಯಾವುದೂ ಇಲ್ಲ. ಇದಕ್ಕೆ ಯಾವಾಗಲೂ ಸಹಿತ ಹಣ್ಣು ಕಾಯಿಯಿಂದಲೇ ಅವಳಿಗೆ ತೃಪ್ತಿ. ಅದಕ್ಕಾಗಿ ಏನೇ ಒಂದು ದೇವರಲ್ಲಿ ಕೇಳಿಕೊಳ್ಳೋದಿದ್ರು, ಪ್ರಾರ್ಥನೆ ಮಾಡಿಕೊಳ್ಳೋದಿದ್ರು ಫಲಸಮರ್ಪಣೆಯನ್ನ ಮಾಡಿ ಕೇಳಿಕೊಂಡ್ರೆ ಖಂಡಿತವಾಗಿಯೂ ಸಹಿತ ಆ ಭಕ್ತರಿಗೆ ಒಳಿತಾಗುವಂಥದ್ದು. ನಾನು ಹೇಳುವಂಥದ್ದಲ್ಲ, ಬಂದಂತಹ ಭಕ್ತಾದಿಗಳೇ ಅವರ ಬಾಯಿಂದಲೇ ಉಚ್ಚಾರವಾಗಿರತಕ್ಕಂಥದ್ದು. ಎಷ್ಟೋ ಜನರಿಗೆ ಅವರ ಫಲಸಮರ್ಪಣೆಯನ್ನ ಮಾಡಿ ಅವರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಟ್ಟಿದ್ದದ್ದು ಇವಳು ಸತ್ಯ. ಖಂಡಿತವಾಗಿ 100ಕ್ಕೆ 100 ಸತ್ಯ. ಇಲ್ಲಿ ಬಂದಿರೋ ಭಕ್ತಾದಿಗಳನ್ನು ಕೇಳಿದಕ್ಕೆ ತುಂಬಾ ನಿಷ್ಠೆಯಿಂದ ಪೂಜೆ ಮಾಡ್ತೀರಾ ಅಂತ ಹೇಳಿದ್ದಾರೆ. ನೀವು ಬಂದು ಎಷ್ಟು ವರ್ಷ ಆಯ್ತು? ನಾನು ಇಲ್ಲಿ ಬಂದು ಇದು 8ನೇ ವರ್ಷ ಚಾಲ್ತಿಯಲ್ಲಿರ್ತಕ್ಕಂಥದ್ದು. 8 ವರ್ಷಗಳ ಕಾಲ ಇಲ್ಲಿ ನಾನು ಸೇವೆಯನ್ನ ಮಾಡಿಕೊಂಡು ಅಮ್ಮನವರ ಸೇವೆಯನ್ನ ಗೈತಾ ಇದ್ದೇನೆ. ಬಟ್ ನಮ್ಮ ಆದಷ್ಟು ಭಟ್ರು ಬಂದ ಮೇಲೆ ಎಲ್ಲಾ ಪೂಜೆಗಳು ನಡೀತಾ ಇದೆ. ಸಂಕಷ್ಟಹರ ಪೂಜೆ, ಸತ್ಯನಾರಾಯಣ ಪೂಜೆ, ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ಪೂಜೆ ಮಾಡಿ ಎಲ್ಲ ಭಕ್ತಾದಿಗಳು ತುಂಬಾನೇ ಜಾಸ್ತಿ ಆಗಿದ್ದಾರೆ. ತುಂಬಾ ಶಕ್ತಿ ಇದೆ ದೇವಸ್ಥಾನದಲ್ಲಿ. ಜನಗಳು ಬರ್ತಾ ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ. ಈ ದೇವಸ್ಥಾನದ ಬಗ್ಗೆ ಕೇಳೋದಿಕ್ಕೆ ಅಂತಾನೆ ತುಂಬಾ ಜನ ಆಗ್ತಿದೆ. ಎಲ್ಲೆಲ್ಲಿಂದನೂ ಬರ್ತಾ ಇದ್ದಾರೆ. ನಮ್ಮ ಏರಿಯಾ ಅಲ್ಲ, ತುಂಬಾ ಕಡೆಯಿಂದ ಏರಿಯಾದಲ್ಲಿ ಬರ್ತಾರೆ. ನಮ್ಮ ಆದರ್ಶ್ ಭಟ್ರು ಅಂತೂ ಬಂದವ್ರಿಗೆಲ್ಲ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಿದ್ದಾರೆ. ನಮಸ್ತೆ ಅಮ್ಮ. ನಮಸ್ಕಾರ. ದೇವಸ್ಥಾನ ಬಗ್ಗೆ ಏನ್ ಹೇಳ್ತೀರಾ? ನಮ್ಗೆಲ್ಲ ಒಳ್ಳೇದಾಗಿದೆ, ಚೆನ್ನಾಗಿ ಎಲ್ಲ ಕಷ್ಟಗಳು ಬರೋ ಕಷ್ಟಗಳೆಲ್ಲ ಅದು ಹಂಗೆ ಸಾಲು ಆಗ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಪ್ರಸಾದ್. ಎಷ್ಟು ವರ್ಷದಿಂದ ದೇವಸ್ಥಾನ ಬರ್ತಾ ಇದ್ದೀರಾ? ನಾವು 10 ವರ್ಷದಿಂದ. ಎಲ್ಲ ಶಕ್ತಿ ಇದೆ, ಎಲ್ಲ ಒಳ್ಳೇದಾಗಿದೆ. ದೇವಸ್ಥಾನ ಬಗ್ಗೆ ಏನ್ ಹೇಳ್ತೀರಾ? ದೇವರ ಶಕ್ತಿ ತುಂಬಾನೇ ಇದೆ ಸರ್, ತುಂಬಾ ಚೆನ್ನಾಗಿದೆ. ನಮಗೂ ಎಲ್ಲ ಒಳ್ಳೇದಾಗಿದೆ. ಬೇಡಿದ್ದೆಲ್ಲಾನು ತುಂಬಾ ಶಕ್ತಿವಂತ ದೇವತೆ ಆಗಿದ್ದಾಳೆ. ನಮ್ಗೆಲ್ಲ ಗ್ರಾಮ ದೇವತೆ ತರ ಇದ್ದಾಳೆ. ನಮಸ್ಕಾರಮ್ಮ. ನಮಸ್ತೆ. ನಿಮ್ಮ ಹೆಸರು? ಹೇಮಾ ಅಂತ. ಮೇಡಮ್, ನಿಮ್ಮ ಹೆಸರು? ತನುಜ. ಈ ದೇವಸ್ಥಾನ ಅಮ್ಮ ಅಂತೂ ಪವರು. ಅದಕ್ಕೆ ಮೇಲೆ ಸ್ವಾಮಿಯವರು ಅಂತೂ ತುಂಬಾ ಶ್ರದ್ಧೆ ಭಕ್ತಿಯಿಂದ ಪ್ರತಿಯೊಂದೂ ತುಂಬಾ ನಿಷ್ಠೆಯಿಂದ ಮಾಡ್ತಾರೆ. ಅರ್ಚಕರ ಬಗ್ಗೆ ಏನಾದ್ರು? ಅದೇ ಅರ್ಚಕರೇ ಮೇನ್ ಇಲ್ಲಿ ದೇವಸ್ಥಾನ ಇಂಪ್ರೂವ್ ಮಾಡೋದಿಕ್ಕೇನೆ ಅವ್ರು ತುಂಬಾ ಇದು ಮಾಡ್ತಾರೆ. ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ನಿಷ್ಠೆಯಿಂದ ನಿಯಮದಿಂದ ಮಾಡ್ತಾರೆ. ಪ್ರತಿ ವರ್ಷ ದಸರಾ ಹಬ್ಬ ಆಗ್ಲಿ, ಇವಾಗ ಶ್ರಾವಣದಲ್ಲಿ ಆಶ್ಲೇಷ ಬಲಿ ಆಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಫೆಬ್ರವರಿಯಲ್ಲಿ ವಾರ್ಷಿಕೋತ್ಸವ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ದೇವಸ್ಥಾನ ನಡೆಸೋ ಅಂತ ಅಣ್ಣಯ್ಯ ಅವರು ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ನಮಗೂ ಅಷ್ಟೇ ಅವ್ರು ಮಾಡೋ ಪೂಜೆ ಶ್ರದ್ಧೆ ಭಕ್ತಿ ಅಷ್ಟು ನಮಗ್ ಪ್ರೇರಣೆ. ನಾವಿಲ್ಲಿ ಬಂದು ಪೂಜೆ ಮಾಡೋದಕ್ಕೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ನಿಮ್ಗೆ ಈ ದೇವಸ್ಥಾನ ಶಕ್ತಿ ಬಗ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಶಕ್ತಿ ಇದೆ. ನಾವ್ ಅನ್ಕೊಂಡಿದ್ದ ಆಗುತ್ತೆ. ನೀವು ಅನ್ಕೊಂಡಿದ್ದೆಲ್ಲ ಏನೇನ್ ಆಗಿದೆ? ನನ್ನ ಕೆಲ್ಸಗಳು ಏನೇ ನಿಂತೋಗಿತ್ತು ಅವೆಲ್ಲ ಆಗಿದೆ. ನಾವು ಚೆನ್ನಾಗಿದ್ದೀರಿ, ತುಂಬಾ ಚೆನ್ನಾಗಿದೆ. ಪಾಪ ಒಳ್ಳೆ ನಿಷ್ಠೆಯಿಂದ ಒಳ್ಳೆ ಇದರಿಂದ ಮಾಡ್ತಾರೆ. ಯಾವಾಗ್ಲೂ ಇಲ್ಲೇ ದೇವಸ್ಥಾನದಲ್ಲಿ ಪ್ರತಿಯೊಂದೂ ಮಾಡ್ಕೊಡ್ತಾ ಇದ್ದಾರೆ. ಇವರೇ ಶಂಕರ್ ಅಂತ.
ಅವ್ರನ್ನ ಮಾತಾಡ್ಸಿ ಒಮ್ಮೆ. ಸರ್ ನಮಸ್ತೆ ಸರ್. ಹೇಳಿಮ್ಮ. ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ ದೇವಸ್ಥಾನದಲ್ಲಿ? ನಾನು 3 ವರ್ಷದಿಂದ ಮಾತಾಡಿದ್ದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್ ದೇವಸ್ಥಾನದ ಸೇವೆ ಬಗ್ಗೆ? ಎಲ್ಲ ಒಳ್ಳೇದಾಗ್ತಾ ಇದೆ. ಇವರೇ ಅಣ್ಣಯ್ಯ ಅವರಂತ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನೀವು ಏನು ಹೇಳ್ತೀರಾ ದೇವ್ರ ಬಗ್ಗೆ? ದೇವ್ರ ಬಗ್ಗೆ ಏನು ಹೇಳೋದು, ತುಂಬಾ ಇದೆ ಹೇಳೋದು. ಅರ್ಚಕರ ಬಗ್ಗೆ ಏನು ಹೇಳ್ತೀರಾ? ಅರ್ಚಕರು ಬಂದ್ಮೇಲೆ ಇಲ್ಲಿ ತುಂಬಾ ದೇವ್ರಿಗೆ ಶಕ್ತಿ. ಎಷ್ಟು ವರ್ಷ ಆಯ್ತಾನ ಅರ್ಚಕರು ಬಂದು? ಈಗ 9 ವರ್ಷ ಆಯ್ತು. ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು? ಮುಂಚೆ ಚಿಕ್ಕದಾಗಿತ್ತು, ಈಗ ಈ ದೊಡ್ಡದಾಗಿ ಮಾಡಿ ಈಗ 15 ವರ್ಷ ಆಯ್ತು. ಎಲ್ಲ ಟೋಟಲ್ 25 ವರ್ಷ ಆಗಿದೆ. ನಮ್ಮ ಈ ಓಂ ಶಕ್ತಿ ಭದ್ರಕಾಳಿಯಲ್ಲಿ ಇಲ್ಲಿ ಯಾವ ತರಹ ಪೂಜೆ ಪುನಸ್ಕಾರಾದಿಗಳು ಅಂದ್ರೆ ನಮ್ಮ ಮಂಗಳೂರು ಕಲ್ಚರ್ ಅಂದ್ರೆ ದಕ್ಷಿಣ ಕನ್ನಡ, ದಕ್ಷಿಣ ಕಾಶಿ ಎಂಬುದಾಗಿ ನಾವು ಹೇಳ್ತೇವೆ. ದಕ್ಷಿಣ ಕನ್ನಡ ಕಡೆ ಇರತಕ್ಕಂತಹ ಪೂಜೆ ಪುನಸ್ಕಾರಾದಿಗಳು ಎಲ್ಲ ಆಗಿರಬಹುದು. ನಿತ್ಯ ಅಭಿಷೇಕಾದಿಗಳ ಪೂಜೆ ಪುನಸ್ಕಾರಾದಿಗಳು, ಹಾಗೆ ದೇವರ ಅಲಂಕಾರ ಅಥವಾ ದೇವರಿಗೆ ನೈವೇದ್ಯ ಸಿದ್ಧತೆ. ದೇವರ ನೈವೇದ್ಯ ಸಿದ್ಧತೆಯು ಸಹಿತ ನಮ್ಮ ಊರಿನಲ್ಲಿ ಅಂದ್ರೆ ಮಂಗಳೂರು ಕಡೆಯಲ್ಲಿ ದೇವರ ನೈವೇದ್ಯ ಹೇಗೆ ಕೇಳಿದ್ರೆ ಆಲಯದಲ್ಲಿಯೇ ನೈವೇದ್ಯ ಸಿದ್ಧವಾಗಬೇಕು. ಮನೆಯಿಂದ ಮಾಡಿಕೊಂಡು ಅರ್ಚಕರು ಮನೆಯಿಂದ ಮಾಡಿಕೊಂಡು ಬರುವ ಹಾಗಿಲ್ಲ. ದೇವಸ್ಥಾನದಲ್ಲಿಯೇ ಆ ದೇವರಿಗೆ ನೈವೇದ್ಯವನ್ನ ಸಿದ್ಧಪಡಿಸಬೇಕು. ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ದೇವರ ನೈವೇದ್ಯವನ್ನ ಇಲ್ಲಿಯೇ ಸ್ವೀಕಾರ, ಇಲ್ಲೇ ನಡೆಸುವಂಥದ್ದು. ಹೊರಗಡೆಯಿಂದ ಬಂದಂತಹ ಯಾವುದೇ ನೈವೇದ್ಯಗಳಿಲ್ಲ. ಬರೀ ಹಣ್ಣು ಕಾಯಿಗಳು ಮಾತ್ರ ಒಳಗಡೆ, ಗರ್ಭಗುಡಿ ಒಳಗಡೆ ಪ್ರವೇಶ. ಇಲ್ಲಿ ಗರ್ಭಗುಡಿ ಒಳಗಡೆ ನೈವೇದ್ಯ ಇಲ್ಲೇ ಸಿದ್ಧಪಡಿಸಿದಂತಹ ನೈವೇದ್ಯ ಮಾತ್ರ ಒಳಗಡೆ ಹೋಗುವಂಥದ್ದು. ಹಾಗೆ ಮತ್ತೆ ಪೂಜೆ ಪುನಸ್ಕಾರಾದಿಗಳು, ರಂಗಬಲಿ ಇತ್ಯಾದಿಗಳೆಲ್ಲವೂ ಸಹಿತ ಏನು ದಕ್ಷಿಣ ಕನ್ನಡದಲ್ಲಿ, ಅಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ನಡೀತದೆಯೋ ಪೂಜೆ ಪುನಸ್ಕಾರ, ಅವೆಲ್ಲವೂ ಸಹಿತ ಇಲ್ಲಿ ಪ್ರತಿ ವರ್ಷವೂ ಪ್ರತಿದಿನವೂ ನಿತ್ಯವೂ ಅಮ್ಮನವರಿಗೆ ನಡೆದುಕೊಂಡು ಬರ್ತಾ ಇರತಕ್ಕಂಥದ್ದು. ಶಾಸ್ತ್ರವೂ ಹೇಳುತ್ತದೆ ಏನನ್ನ ಕೇಳಿದ್ರೆ, ಅರ್ಚಕನಿಂದ ದೇವರ ಮೂರ್ತಿಯಲ್ಲಿ ಶಕ್ತಿಯನ್ನ ತುಂಬಬಹುದು ಎಂಬುದಾಗಿ ಇದೆ. ದೇವಾಲಯ ನಿರ್ಮಾಣವನ್ನ ಎಲ್ಲರೂ ಮಾಡಬಹುದು, ಆದರೆ ಅದನ್ನ ನಡೆಸಿಕೊಂಡು ಹೋಗುವಂಥದ್ದು ಮತ್ತು ಆ ದೇವರಲ್ಲಿ ಶಕ್ತಿಯನ್ನ ತುಂಬುವಂಥದ್ದು ಅರ್ಚಕರ ಪ್ರಧಾನವಾಗಿರುತ್ತದೆ. ಹಾಗಾಗಿ ಆ ಭಗವತಿ ನನ್ನನ್ನ ದೇವರ ಒಂದು ಅನುಗ್ರಹವೋ ಅಥವಾ ಕಾಕತಾಳೀಯವೋ ಎಂಬುದಾಗಿ ಗೊತ್ತಿಲ್ಲ, ನನ್ನನ್ನ ಅಲ್ಲಿಂದ ಇಲ್ಲಿಗೆ ಕರೆಸಿಕೊಂಡ್ಲು. ಇಲ್ಲಿ ನಿತ್ಯವೂ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಆ ಅಮ್ಮನವರಿಗೆ ಸೇವೆಯನ್ನ ಗೈತಾ ಇದ್ದೇನೆ. ಆ ನನ್ನ ಕೈಯಲ್ಲಿ ಅಲ್ಪವಾದಂಥದ್ದು, ನಾನು ಸರ್ವಜ್ಞನೂ ಅಲ್ಲ, ನಾನು ಸರ್ವವಾಗಿ ತಿಳಿದುಕೊಂಡಂಥವನು ನಾನಲ್ಲ. ನಾನು ತೃಣಕ್ಕೆ ತೃಣ, ಅದರಲ್ಲಿಯೂ ತೃಣ, ಒಂದು ಧೂಳಿನಲ್ಲಿ ಅದರಲ್ಲಿಯೂ 1000 ಅದನ್ನ ಕಣವನ್ನ ಮಾಡಿದ್ರೆ ಅದರಲ್ಲಿ 1ಕ್ಕೆ ಸರಿಸಮಾನನಾಗಿರಬಹುದು ನಾನು. ಹಾಗಾಗಿ ಅಷ್ಟು ಅಲ್ಪಜ್ಞಾನ ನಾನು. ಆದ್ರೆ ನನಗೆ ಏನು ತಿಳಿದಿದೆಯೋ ಅದನ್ನ ನಾನು ಭಕ್ತಿಯಿಂದ ಆ ಪೂಜೆಯನ್ನ ಮಾಡುತ್ತಾ ಇದ್ದೇನೆ. ಆ ಭಕ್ತಿಯಿಂದ ಅವಳು ಸಂತುಷ್ಟಿಯಾಗಿ ಬಂದಂತಹ ಭಕ್ತರಿಗೆ ಆ ನಾನು ಪೂಜೆಯನ್ನು ಮಾಡಿದಂತಹ ಒಂದು ಸೇವೆಯಿಂದ ಆ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಇದ್ದೆ. ಅದಕ್ಕೆ ಸಾಕ್ಷಾತ್ ಭಕ್ತಾದಿಗಳ ಉತ್ತರನ ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿ ಎಷ್ಟು ದಿವಸಗಳ ಕಾಲ ನಾನು ಇರುತ್ತೇನೋ ಅಷ್ಟು ದಿವಸವೂ ಸಹಿತ ಇದೇ ರೀತಿಯಲ್ಲಿ ಕರ್ಮಗಳು ನಡೆದುಕೊಂಡು ಹೋಗ್ತದೆ. ಯಾವ್ಯಾವ ದಿನ ಶಾಸ್ತ್ರ ಹೇಳ್ತೀರಾ ಸ್ವಾಮಿ? ಸರಿಸುಮಾರಿಯಾಗಿ ಅಮ್ಮನವರಿಗೆ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ವಿಶೇಷವಾದಂಥದ್ದು. ಹಾಗಾಗಿ ಈ 3 ದಿನದಲ್ಲಿ ಅಮ್ಮನವರಲ್ಲಿ ಪ್ರಶ್ನೆ ಇತ್ಯಾದಿಗಳು ಇರತಕ್ಕಂಥದ್ದು. ಮತ್ತು ಕೆಲವೊಂದಷ್ಟು ಜನ ಜ್ಯೋತಿಷ್ಯಕ್ಕೆ ಇತ್ಯಾದಿಗಳಕ್ಕೂ ಎಲ್ಲಕ್ಕೂ ಬರ್ತಾರೆ. ಅವರು ಬರತಕ್ಕಂಥವರು ಸೋಮವಾರ ಅಥವಾ ಬುಧವಾರ, ಗುರುವಾರ, ಶನಿವಾರ ಮತ್ತು ಭಾನುವಾರ. ಯಾವ ಸಮಯಕ್ಕೆ ಬರಬೇಕು? ಸಾಯಂಕಾಲದ ಹೊತ್ತಿನಲ್ಲೇ ಬಂದ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ಬೆಳಗಿನ ಕಾಲದಲ್ಲಿ ಪೂಜೆ ಪುನಸ್ಕಾರಾದಿಗಳು, ಅಮ್ಮನವರಿಗೆ ಅಭಿಷೇಕ, ಅಲಂಕಾರ ಇತ್ಯಾದಿಗಳು ಆಗಿರೋದ್ರಿಂದ ಬಂದಂತ ಭಕ್ತರು ಕೆಲವೊಂದಷ್ಟು ಸಮಯಗಳ ಕಾಲ ಅವರು ವೇಟ್ ಮಾಡಬೇಕಾಗ್ತದೆ, ಅಂದ್ರೆ ಕಾಯಬೇಕಾಗುತ್ತದೆ. ಹಾಗಾಗಿ ಸಾಯಂಕಾಲದ ಹೊತ್ತಿನಲ್ಲಿ ಬಂದ್ರೆ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ 30 ನಿಮಿಷದ ಒಳಗಡೆ ಬಂದ್ರೆ ತಮ್ಮ ಏನೋ ಕಷ್ಟಗಳಿದೆಯೋ ಅಥವಾ ಏನಾದ್ರು ಶಾಸ್ತ್ರವನ್ನು ಕೇಳೋದಿದ್ರೆ ಅಥವಾ ಜ್ಯೋತಿಷ್ಯಗಳ ಬಗ್ಗೆ ಕೇಳೋದಿದ್ರೆ ತಾವು 6ರಿಂದ 7:30 ಒಳಗೆ ಬರಬಹುದು. ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡಬಹುದು. ದೇವಸ್ಥಾನದ ಸಮಯ ಬೆಳಗ್ಗೆ 7 ಗಂಟೆ 30 ನಿಮಿಷದಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷ, ಸಾಯಂಕಾಲ 5 ಗಂಟೆ 30 ನಿಮಿಷದಿಂದ 8 ಗಂಟೆಗೆ ಮುಕ್ತಾಯ. ಆದರೆ ವಿಶೇಷ ಪೂಜೆ ಪುನಸ್ಕಾರ ದಿವಸ ಬೆಳಗ್ಗೆ 7 ಗಂಟೆ 30 ನಿಮಿಷದಿಂದ 12 ಗಂಟೆ 30 ನಿಮಿಷ, ಸಾಯಂಕಾಲ 5 ಗಂಟೆ 30 ನಿಮಿಷದಿಂದ 8 ಗಂಟೆ 30 ನಿಮಿಷದವರೆಗೆ ದೇವಸ್ಥಾನ ತೆರೆದಿರುತ್ತದೆ. మీరు ఎన్ని రోజుల నుంచి వస్తున్నారు దేవస్థానానికి? ఫస్ట్ టైం వస్తున్నారు. మీ పేరేమన్నా? సురేష్. మీ పేరు? శిరీష. ఎక్కడి నుంచి వస్తాడు మీరు? ఆంధ్ర నుంచి. ఇక్కడ నెల్లూరు. ನಮಸ್ತೆ. ಯಾವಾಗಿಂದ ಬರ್ತಾ ದೇವಸ್ಥಾನಕ್ಕೆ? ನಾನೊಂದು 2-3 ಮಂತ್ಸ್ ಇಂದ ಬರ್ತೀನಿ. ನೀವೆಲ್ಲಿರೋದು? ನಾವಿರೋ ಜೀವನಹಳ್ಳಿ, ಬಟ್ ಐ ವರ್ಕ್ ಫಾರ್ CMR ಯೂನಿವರ್ಸಿಟಿ. ಸೊ ನಿಮ್ಗೆ ಇಲ್ಲಿ ದೇವಸ್ಥಾನ ಯಾರು ಹೇಳಿದ್ದು? ಇಲ್ಲ, ನಾನು ಈ ತರ ಆನ್ ದ ವೇ ಬರುವಾಗ ನೋಡಿದೆ. ಸೊ ಎವ್ರಿ ಫ್ರೈಡೆ ಐ ಕಮ್ ಹಿಯರ್. ನಮಸ್ತೆ, ಲಕ್ಷ್ಮಿ ಅಂತ.
ನಾವು ಒಂದು 5-6 ವರ್ಷದಿಂದ ಬರ್ತಾ ಇದೀವಿ. So from when you are coming to this temple? Like my wedding, it's happened in this temple. So where you are staying? Madhepura. One of my colleagues, she told me that she got married in this temple, so we came and we got married in this temple. So how is the feeling for this temple? It's good. ಬಹಳ ಶಕ್ತಿ ಇದೆ ಅಮ್ಮ ಹತ್ರ. 7 months ಇಂದ ಬರ್ತಾ ಇದ್ದೀನಿ. ನಾವು ಇವಾಗಲೇ ಮನೆ ಚೇಂಜ್ ಮಾಡಿದ್ದೀವಿ. ನಮಗೆ ಒಳ್ಳೇದಾಗಿದೆ. ತುಂಬಾ ಪವಾಡ ಇದೆಯಪ್ಪ, ತುಂಬಾನೇ ಇದೆ. ಹೆಸರು ಮೇಘನಾ ಪ್ರಸಾದ್. ಓಕೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ? ತುಂಬಾ ವರ್ಷ, ಒಂದು 8-9 years ಬರ್ತಿದ್ದೀನಿ. ಓಕೆ. ಅಮ್ಮನವರಿಗೆ ವಿಶೇಷವಾಗಿ ಎಲ್ಲ ದಿವಸವೂ ವಿಶೇಷವೇ. ಕ್ಷೇತ್ರ ಎಂದ ಮೇಲೆ, ದೇವಸ್ಥಾನ ಎಂದ ಮೇಲೆ ಎಲ್ಲ ದಿವಸವೂ ವಿಶೇಷವೇ ಅಮ್ಮನವರಿಗೆ. ಆದರೆ ಹೆಚ್ಚಿನದಾಗಿ ವಿಶೇಷವಾಗಿರತಕ್ಕಂಥ ಅಮ್ಮನವರಿಗೆ ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಇದಿಷ್ಟು ದುರ್ಗಿಗೆ ವಿಶೇಷವಾದಂಥದ್ದು. ಮತ್ತು ನವಮಿ ಮತ್ತು ದಶಮಿ, ಚತುರ್ಥಿ ಈ ತಿಥಿಗಳಲ್ಲಿ ಇದು. ಅದಕ್ಕಾಗಿ ಚಂಡಿ ಪಾರಾಯಣದಲ್ಲಿ ಸಪ್ತಶತಿಯಲ್ಲಿ ಭಗವತಿ ಹೇಳಿಕೊಳ್ಳುತ್ತಾಳೆ, ಅಷ್ಟಮ್ಯಾಂ ತಿಥೌ ಎಂಬುದಾಗಿ. ಅಷ್ಟಮಿ ಅಥವಾ ಚತುರ್ಥಿ ಈ ದಿವಸದಲ್ಲಿ ನನಗೆ ವಿಶೇಷವಾದಂತಹ ದಿವಸ ಆ ದಿವಸ ಎಂಬುದಾಗಿ ಸಪ್ತಶತಿಯಲ್ಲೂ ಸಹಿತ ಭಗವತಿ ಹೇಳಿಕೊಳ್ಳುತ್ತಾಳೆ. ಅದು ಶ್ರಾವಣ ಮಾಸದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ದೇವಾಲಯ ನಡೀತದೆ. ಮತ್ತು ನಾಗರ ಪಂಚಮಿಯ ದಿವಸ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಸಾರ್ವಜನಿಕರ ಹಿತಕ್ಕೋಸ್ಕರವಾಗಿ ಪ್ರತಿ ವರ್ಷವೂ ಸಹಿತ ಆಶ್ಲೇಷಾಬಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. 8 ವರ್ಷ, ಇದು 8ನೇ ವರ್ಷ ಆಶ್ಲೇಷಾಬಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ತಾವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಬಂದಂತಹ ಭಕ್ತಾದಿಗಳಿಗೂ ಸಹಿತ ಅವರ ಇಷ್ಟಾರ್ಥಗಳನ್ನು ಆ ನಾಗದೇವರು ಇಷ್ಟಾರ್ಥಗಳನ್ನು ಈಡೇರಿಸಿಕೊಟ್ಟಿದ್ದಾನೆ. ಯಾಕೆ ಅಂದ್ರೆ ಇಲ್ಲಿ ಆಶ್ಲೇಷಾಬಲಿಯನ್ನು ಅಮ್ಮನವರ ದೇವಸ್ಥಾನ ಹೇಗೆ ಆಶ್ಲೇಷಾಬಲಿಯನ್ನು ನಡೆಸಬಹುತ್ತಾರೆ ಎಂಬುದಾಗಿ ಪ್ರಶ್ನೆ ಬರಬಹುದು. ಇಲ್ಲಿ ನಾಗನ ಸಾನ್ನಿಧ್ಯ ಇದೆ ಈ ದೇವಸ್ಥಾನದ. ಇಲ್ಲಿ ತಾವು ಗಮನಿಸಬಹುದು, ಆ ನಂತರ ಈ ವಿಡಿಯೋದಲ್ಲಿ ಗಮನಿಸಬಹುದು, ಹೊರಗಡೆಯಲ್ಲಿ ನಾಗರ ಕಟ್ಟೆ ಇದೆ. ನಾಗದೇವರ ಈ ಸಾನ್ನಿಧ್ಯ ಇದೆ. ದೇವಸ್ಥಾನದ ಸುತ್ತಲೂ ಸಹಿತ ನಾಗನ ಸಂಚಾರವಿದೆ. ಇದು ಯಾವುದು ಕಾಕತಾಳೀಯವಲ್ಲ. ಇಲ್ಲಿಯೇ ಪ್ರಶ್ನೆಯನ್ನ ಹಾಕಿ, ಇಲ್ಲಿಯೇ ಕವಡೆ ಶಾಸ್ತ್ರವನ್ನ ಹಾಕಿ ತಿಳಿದಂತಹ ದೈವಜ್ಞರನ್ನ ನಾನು ಕರೆಸಿ ದಕ್ಷಿಣದ ಕನ್ನಡದಿಂದ ಬಂದು ಅವರು ಇಲ್ಲಿ ಬಂದು ಹಾಕಿ ನೋಡಿದಾಗ ಇಲ್ಲಿ ನಾಗದೇವರ ಸಾನ್ನಿಧ್ಯ ಮತ್ತು ಬಲವಾಗಿ ಭದ್ರಕಾಳಿಯೇ ಇಲ್ಲಿ ಬಲವಾಗಿದ್ದಾಳೆ ಎಂಬುದಾಗಿ ಶಾಸ್ತ್ರದಲ್ಲಿ ಆ ಕವಡೆಯಲ್ಲಿ ಉತ್ತರ ಕೊಟ್ಟಿದ್ದರಿಂದ ಈ ಕರ್ಮಗಳನ್ನ ನಾಗಾರಾಧನೆ ಮತ್ತು ಅಮ್ಮನವರ ಆರಾಧನೆ ಜಾಸ್ತಿ ಪ್ರಮಾಣದಲ್ಲಿ ಈ ಕ್ಷೇತ್ರದಲ್ಲಿ ನಡೆಯಬೇಕು ಎಂಬುದಾಗಿ ಹೇಳಿದ್ದರಿಂದ ಪ್ರತಿ ವರ್ಷವೂ ಸಹಿತ ನಾಗರ ಪಂಚಮಿಯ ದಿವಸ ಆಶ್ಲೇಷಾಬಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತೇವೆ. ಸುಮಾರಿಂದ 8 ವರ್ಷದಿಂದ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗ ಒಂದು ಈ ಚಾನೆಲ್ನ ಮೂಲಕವಾಗಿ ಎಲ್ಲರಿಗೂ ಪಸರಿಸ್ತಾ ಇರುವುದರಿಂದ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಆಗುತ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹಿತ ವರ್ಷದಿಂದ ವರ್ಷಕ್ಕೆ ಅಂದ್ರೆ 100-200 ಅಂತೆ ಆಗುತ್ತಾ ಇದ್ದಾರೆ. ಹಿಂದಿನ ವರ್ಷ ಸುಮಾರು 700ರಿಂದ 1000 ಜನದ ಹತ್ತಿರ ನಾಗದರ್ಶನವನ್ನ ಮಾಡಿದ್ದಾರೆ. ಈ ವರ್ಷವೂ ಸಹಿತ ಅದಕ್ಕಾಗಿಯೇ ಎಲ್ಲ ಸಿದ್ಧತೆಗಳನ್ನ ಬಳಸಿಕೊಡ್ತಾ ಇದ್ದೇವೆ. ಈ ವರ್ಷವೂ ಸಹಿತ ಆ ನಾಗದೇವರ ಪ್ರೀತ್ಯರ್ಥವಾಗಿ ವಿಶೇಷ ಪೂಜೆ ಪುನಸ್ಕಾರಾದಿಗಳು ಮತ್ತು ಶಾಸ್ತ್ರದಲ್ಲಿ ಏನು ನಾಗಾರಾಧನೆ ಹೇಗೆ ಮಾಡಬೇಕು ಅದೇ ರೀತಿಯಾಗಿ ನಾಗಾರಾಧನೆ ಆ ದಿವಸ 29ನೇ ತಾರೀಕು, ಈ ತಿಂಗಳು 29ನೇ ತಾರೀಕು ನಾಗರ ಪಂಚಮಿ ದಿವಸ ಸಾಯಂಕಾಲ ನಡೆಯಲಿಕ್ಕಿದೆ. ಆಮೇಲೆ ಇನ್ನೊಂದು ದೇವರು ಇದಾರಲ್ಲ, ಆ ದೇವಿ ಬಗ್ಗೆ ಒಂಚೂರು ಏನಾದ್ರು ಹೇಳ್ತೀನಿ. ಅದು ದುರ್ಗಾ ಪರಮೇಶ್ವರಿ, ನಮ್ಮ ಕುಲದೇವರೂ ಹೌದು. ಇಲ್ಲಿ ನಾವು ಈಗಲ್ಲ, ಸರಿಸುಮಾರು 9 ವರ್ಷದಿಂದ ನನ್ನ ಕುಟುಂಬದಲ್ಲಿ ಮಾಡಿಕೊಂಡು ಪೂಜೆ ಪುನಸ್ಕಾರ ಕೆಲವೊಂದಷ್ಟು ಪುರೋಹಿತರಿಗೆ ಅವರ ಕುಟುಂಬದ ದೇವರುಗಳನ್ನ ಪೂಜೆಯನ್ನ ನಿತ್ಯವೂ ಸಹಿತ ಮಾಡಬೇಕಾಗುತ್ತದೆ. ಹಾಗಾಗಿ ನಮ್ಮ ದೇವರಾಗಿರುವುದರಿಂದ ಅದನ್ನ ಇಲ್ಲಿಯೇ ಎಲ್ಲಿ ನಿತ್ಯವೂ ಸಹಿತ ಎಲ್ಲಿ ಪೂಜೆ ಪುನಸ್ಕಾರಾದಿಗಳು ಇರುತ್ತದೆಯೋ ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಹಾಗಾಗಿ ಇಲ್ಲಿ ನಿತ್ಯವೂ ಮಸ್ತಕಾವ್ಯ ಅಭಿಷೇಕ ದೇವರಿಗೆ ಪೂಜೆ ಪುನಸ್ಕಾರ ನೈವೇದ್ಯಾದಿಗಳು ಇರುವುದರಿಂದ ನಮ್ಮ ದೇವರನ್ನ ಇಲ್ಲಿಯೇ ತಂದು ಇಟ್ಟಿದ್ದರಿಂದ ಆ ದುರ್ಗಿಯೂ ಸಹಿತ ವನದುರ್ಗಿ ಎಂಬುದಾಗಿ ಹೇಳುವಂಥದ್ದು. ದುರ್ಗಿಗೆ ಅದಕ್ಕೆ ಅದು ಈ ಭಕ್ತರನ್ನ ಸೆಳೆದುಕೊಂಡು ಅವಳೂ ಸಹಿತ ಬಂದಂತಹ ಭಕ್ತರ ಇಷ್ಟಾರ್ಥಗಳನ್ನ ಅವಳು ಸಹಿತ ಈಡೇರಿಸ್ತಾ ಇದ್ದಾಳೆ. ಪ್ರತಿ ಶುಕ್ರವಾರವೂ ದಿವಸ ಪ್ರಾಕಾರೋತ್ಸವದಲ್ಲಿ ಅವಳೇ ಹೊರಗಡೆ ಬರುತ್ತಾಳೆ. ಬಂದು ಪ್ರಾಕಾರೋತ್ಸವವನ್ನು ಮುಗಿಸಿ ಬಂದಂತಹ ಭಕ್ತರಿಗೆ ಆಶೀರ್ವಾದವನ್ನ ಮಾಡಿ ಒಳಗಡೆ ಮತ್ತೆ ಸ್ವಸ್ಥಾನಕ್ಕೆ ಹೋಗುವಂಥದ್ದು. ದೇವಸ್ಥಾನ ಅಂದ್ರೆ ಇದು ಒಳಗಡೆ ಬಂದ್ರೇನೆ ಈ ಡೋರ್ ಇದೆ, ಒಳಗಡೆ ಬಂದ್ರೆ ಒಂದು ಪಾಸಿಟಿವ್ ಫೀಲ್, ಒಂದು ಪಾಸಿಟಿವ್ ವೈಬ್ರೇಷನ್. ನಾವು ಏನು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತೀವಿ ದೇವಸ್ಥಾನಕ್ಕೆ, ಆ ಎಕ್ಸ್ಪೆಕ್ಟೇಷನ್ ಪೂರ್ತಿ ಆಗತ್ತೆ.